ಶಕ್ತಿ ದೇವತೆ ಹಾಸನಾಂಬೆ ದರ್ಶನಕ್ಕೆ ಜನಸಾಗರ 9ನೇ ದಿನವೂ ಕೂಡ ಹಾಸನಾಂಬೆ ದರ್ಶನಕ್ಕೆ ಭಕ್ತರ ದಂಡು ಹರಿದು ಬರ್ತಾ ಇದೆ. ಇಂದು 9ನೇ ದಿನ ಆದರೂ ಕೂಡ ಜನಸಾಗರವೇ ಹರಿದು ಬರ್ತಾ ಇದೆ ಹಾಸನಾಂಬೆಯ ಒಂದು ದರ್ಶನವನ್ನ ಮಾಡೋದಕ್ಕೆ. ಬೆಳಿಗ್ಗೆಯಿಂದ ಕೂಡ ಸರತಿ ಸಾಲಿನಲ್ಲಿ ನಿಂತು ದೇವಿಯ ದರ್ಶನವನ್ನ ಮಾಡ್ತಾ ಇದ್ದಾರೆ. ಇಂದು ಕೊನೆಯ ದಿನ ಅಂತ ಹೇಳಿದ್ರೆ 9ನೇ ದಿನವಾದ್ರಿಂದ ಭಕ್ತರ ಸಂಖ್ಯೆ ಜಾಸ್ತಿ ಆಗೇ ಇದೆ. ಹಾಗೆ ದೇಗುಲ ರಶ್ ಅಂತಾನೆ ಹೇಳ್ಬೋದು. ಸಾಗರೋಪಾದಿಯಲ್ಲಿ ಹರಿದು ಬರ್ತಾ ಇದ್ದಾರೆ ಜನರು ಒಂದು ದೇವಿಯ ದರ್ಶನವನ್ನ ಮಾಡುವಂತಹ ನಿಟ್ಟಿನಲ್ಲಿ. ವೀಕೆಂಡ್ ಹಿನ್ನೆಲೆ ಭಕ್ತರ ಸಂಖ್ಯೆ ಮತ್ತಷ್ಟು ಹೆಚ್ಚಳ ಆಗುವಂತಹ ಸಾಧ್ಯತೆ ಕೂಡ ಇದೆ. ಶಕ್ತಿ ದೇವತೆ ಹಾಸನಾಂಬೆ ದರ್ಶನಕ್ಕೆ ಜನಸಾಗರವೇ ಹರಿದು ಬರ್ತಾ ಇದೆ. ಇಂದು ಕೊನೆಯ ದಿನವಾದ್ರಿಂದ 9ನೇ ದಿನ ಅಂತ ಹೇಳಿದ್ರೆ ಕಡೆಯ ದಿನ ಆಗಿದೆ. ಅದರಿಂದ ಹಾಸನಾಂಬೆಯ ದರ್ಶನಕ್ಕೆ ಭಕ್ತರ ದಂಡು ಹರಿದು ಬರ್ತಾ ಇದೆ. ಇಂದು ಹಾಸನಾಂಬೆ ದೇಗುಲ ರಶ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ವೀಕೆಂಡ್ ಕೂಡ ಇದೆ. ಅಷ್ಟೇ ಅಲ್ಲ, ಕಡೆಯ ದಿನ. ಅದರಿಂದಾಗಿ ಬೆಳಿಗ್ಗೆಯಿಂದಾನೇ ಜನರು ಸರತಿ ಸಾಲಿನಲ್ಲಿ ನಿಂತು ದೇವಿಯ ದರ್ಶನವನ್ನ ಪಡಿತಾ ಇದ್ದಾರೆ. ರಾಜ್ಯದ ಮೂಲೆಗಳಿಂದ ಕೂಡ ದೇವಿಯ ಒಂದು ದರ್ಶನವನ್ನ ಮಾಡೋದಕ್ಕೆ ಅಂತ ಭಕ್ತರು ಆಗಮಿಸ್ತಾ ಇದ್ದಾರೆ. ಇದುವರೆಗೂ ಕೂಡ ಸುಮಾರು 11 ಲಕ್ಷಕ್ಕೂ ಅಧಿಕ ಭಕ್ತರು ಅಲ್ಲಿಗೆ ಆಗಮಿಸಿದ್ರು. ಇಂದು ಅತಿ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಭಕ್ತರು ಬರುವಂತ ಸಾಧ್ಯತೆ ಕೂಡ ಇದೆ. ಯಾಕಂತ ಹೇಳಿದ್ರೆ ವೀಕೆಂಡ್ ಕೂಡ ಇದೆ. ಇಂದು ಕಡೆಯ ದಿನ ಆಗಿರೋದ್ರಿಂದ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಭಕ್ತರು ದರ್ಶನವನ್ನ ಮಾಡುವಂತ ಒಂದು ಸಾಧ್ಯತೆ ಕೂಡ ಇದೆ. ರಾಜ್ಯದ ಮೂಲೆಗಳಿಂದ ಕೂಡ ಭಕ್ತರು ಹಾಸನಾಂಬೆಯ ಒಂದು ದರ್ಶನವನ್ನ ಮಾಡಬೇಕು ಅಂತ ಆಗಮಿಸ್ತಾ ಇದ್ದಾರೆ. ಎಲ್ಲರೂ ಕೂಡ ಸರತಿ ಸಾಲಿನಲ್ಲಿ ನಿಂತು ದರ್ಶನವನ್ನ ಮಾಡ್ತಾ ಇದ್ದಾರೆ. ಇಂದು 9ನೇ ದಿನ, ಕಡೆಯ ದಿನ ಇವತ್ತು ಹಾಸನಾಂಬೆಯ ಒಂದು ದರ್ಶನವನ್ನ ಮಾಡೋದಕ್ಕೆ. ಈ ಒಂದು ಶಕ್ತಿ ದೇವತೆ ಹಾಸನಾಂಬೆಯ ದರ್ಶನಕ್ಕೆ ಅದರಿಂದಾಗಿ ಜನಸಾಗರವೇ ಹರಿದು ಬರ್ತಾ ಇದೆ. ರಾಜ್ಯದ ಮೂಲೆಗಳಿಂದ ಕೂಡ ಭಕ್ತರು ದೇವಿಯ ಒಂದು ದರ್ಶನ ಮಾಡಬೇಕು ಅಂತ ಆಗಮಿಸ್ತಾ ಇದ್ದಾರೆ. ಬೆಳಗ್ಗೆಯಿಂದನೇ ಸರತಿ ಸಾಲಿನಲ್ಲಿ ನಿಂತು ದೇವಿಯ ಒಂದು ದರ್ಶನವನ್ನ ಮಾಡ್ತಾ ಇದ್ದಾರೆ. ಶಕ್ತಿ ದೇವತೆ ಹಾಸನಾಂಬೆಯ ಒಂದು ದರ್ಶನಕ್ಕೆ ಅಂತ ಎಷ್ಟೊಂದು ಜನ ಅಲ್ಲಿ ನಿಂತಿದ್ದಾರೆ ಅನ್ನುವಂಥದ್ದನ್ನ ನೀವೀಗ ಗಮನಿಸ್ತಾ ಇರಬಹುದು. ವೀಕೆಂಡ್ ಕೂಡ ಇದೆ. ಆದ್ರಿಂದ ನೋಡಿ, ಆ ಒಂದು ಲೈನ್ ಅಲ್ಲಿ ನಿಂತಿದ್ದಾರೆ. ಅದು ಎಷ್ಟೊಂದು ದೂರದವರೆಗೆ ಆ ಲೈನ್ ಇದೆ ಅನ್ನುವಂಥದ್ದನ್ನ ಕೂಡ ನೀವೀಗ ಗಮನಿಸ್ತಾ ಇರಬಹುದು. ಅಂತ ಹೇಳಿದ್ರೆ ಇವತ್ತು ವೀಕೆಂಡ್ ಇದೆ. ಅದಷ್ಟೇ ಅಲ್ಲ, ಕಡೆಯ ದಿನ ಆಗಿರೋದ್ರಿಂದ ಹಾಸನಾಂಬೆಯ ಒಂದು ದರ್ಶನವನ್ನ ಪಡಿಬೇಕು ಅಂತ ಸಾಕಷ್ಟು ಜನ ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ. ಯಾವ ರೀತಿಯಾಗಿ ಜನ ಅಲ್ಲಿ ವೇಟ್ ಮಾಡ್ತಾ ಇದ್ದಾರೆ, ಸರತಿ ಸಾಲಿನಲ್ಲಿ ನಿಂತ್ಕೊಂಡು ವೇಟ್ ಮಾಡ್ತಾ ಇದ್ದಾರೆ, ಅದೆಲ್ಲವನ್ನ ಕೂಡ ನೀವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು. ಒಂದ್ ಕಡೆ ಬಿಸಿಲಿದೆ, ಹಾಗೇನೆ ಅಲ್ಲಿ ಇವಾಗ ಒಂದು ಪೊಲೀಸ್ ಒಂದು ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಯಾವುದೇ ರೀತಿಯಾಗಿರುವಂತಹ ತೊಂದರೆಗಳು ಉಂಟಾಗಬಾರದು. ಇಷ್ಟೊಂದು ಜನ ಅಲ್ಲಿ ಆಗಮಿಸ್ತಾ ಇದ್ದಾರೆ. ಈವರೆಗೆ ಅಂತ ಹೇಳಿದ್ರೆ ಮೊದಲನೇ ದಿನದಿಂದ ಇಲ್ಲಿವರೆಗೆ ಕೂಡ ಸುಮಾರು 11 ಲಕ್ಷಕ್ಕೂ ಅಧಿಕ ಭಕ್ತರು ಒಂದು ದೇವಿಯ ದರ್ಶನವನ್ನ ಪಡೆದಿದ್ದಾರೆ. ಹಾಗೆ ಇವತ್ತು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುವಂತಹ ನಿರೀಕ್ಷೆ ಇದೆ. ಈಗಾಗಲೇ ಬೆಳಗ್ಗೆಯಿಂದಾನೇ ಅಲ್ಲಿ ಭಕ್ತರು ಸರತಿ ಸಾಲಿನಲ್ಲಿ ನಿಂತಿದ್ದಾರೆ. ದೇವಿಯ ಒಂದು ದರ್ಶನ ಮಾಡಬೇಕು ಅಂತ ಕಾಯ್ತಾ ಇರುವಂತದ್ದು. ಸಾಲಿನಲ್ಲಿ ಬನ್ನಿ, ನೂಕುನುಗ್ಗಲು ಮಾಡಬೇಡಿ, ಮೈಕ್ ಹಿಡಿದು ಭಕ್ತರಲ್ಲಿ ಮನವಿಯನ್ನ ಮಾಡಿದ್ದಾರೆ ಕೃಷ್ಣ ಬೈರೇಗೌಡರು. ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡ್ರೆ ಒಂದು ಮೈಕ್ ಅನ್ನ ಹಿಡಿದು ಭಕ್ತರಲ್ಲಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಸಾಲಿನಲ್ಲಿ ಬನ್ನಿ, ಎಲ್ಲರೂ ಕೂಡ ನೂಕುನುಗ್ಗಲು ಯಾರೂ ಕೂಡ ಮಾಡಬೇಡಿ, ಎಲ್ಲರಿಗೂ ಕೂಡ ದರ್ಶನ ಮಾಡುವಂತ ಅವಕಾಶವನ್ನ ಕಲ್ಪಿಸ್ತೀವಿ, ಆದ್ರೆ ನೀವು ಸಾಲಿನಲ್ಲಿ ಬರಬೇಕು ಅಂತ ಸ್ವತಃ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡರು ಮೈಕ್ ಹಿಡಿದು ಭಕ್ತರಲ್ಲಿ ಒಂದು ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಎಲ್ಲರೂ ಕೂಡ ಸಾಲಿನಲ್ಲಿ ಬನ್ನಿ, ನೂಕುನುಗ್ಗಲು ಯಾರೂ ಕೂಡ ಮಾಡಬೇಡಿ, ಈ ಒಂದು ಮನವಿಯನ್ನ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡರು ಮೈಕ್ ಹಿಡಿದು ಹೇಳಿರುವಂತದ್ದು. ಯಾಕಂತ ಹೇಳಿದ್ರೆ ಒಂದು ಹಾಸನಾಂಬೆಯ ದರ್ಶನಕ್ಕೆ ಅಂತ ಸಾಗರೋಪಾದಿಯಲ್ಲಿ ಒಂದು ಭಕ್ತರು ಆಗಮಿಸ್ತಾ ಇದ್ದಾರೆ.
ಆದ್ರಿಂದ ಅಲ್ಲಿ ಯಾವುದೇ ರೀತಿಯಾಗಿರುವಂತಹ ತೊಂದರೆಗಳು ಉಂಟಾಗಬಾರ್ದು, ಎಲ್ಲರಿಗೂ ಕೂಡ ದರ್ಶನ ಆಗ್ಬೇಕು. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಒಂದು ಸರತಿ ಸಾಲಿನಲ್ಲಿ ಬಂದು ಒಂದು ದೇವರ ದರ್ಶನವನ್ನ ಮಾಡಬೇಕು. ಯಾರೂ ಕೂಡ ನೂಕು ನುಗ್ಗಲನ್ನ ಮಾಡಬೇಡಿ ಎನ್ನುವಂತ ಒಂದು ಮನವಿಯನ್ನ ಮೈಕ್ ಹಿಡಿದು ಭಕ್ತರ ಮುಂದೆ ಹೇಳಿದ್ದಾರೆ. ತಕ್ಷಣ ಪ್ಲಾಟ್ಫಾರ್ಮ್ ಇದೆ, ಪ್ಲಾಟ್ಫಾರ್ಮ್ ಹತ್ತಿದ ಕೂಡಲೇ ನೇರವಾಗಿ ನೋಡಿದ್ರೆ ನಿಮ್ಗೆ ದರ್ಶನ ಆಗುತ್ತೆ. ಒಳಗೆ ಎಂಟ್ರಾದ ತಕ್ಷಣ ಪ್ಲಾಟ್ಫಾರ್ಮ್ ಇದೆ, ಪ್ಲಾಟ್ಫಾರ್ಮ್ ಹತ್ತಿದ ಕೂಡಲೇ ನೇರವಾಗಿ ನೋಡಿದ್ರೆ ನಿಮ್ಗೆ ದರ್ಶನ ಆಗುತ್ತೆ. ಒಳಗೆ ಎಂಟ್ರಾದ ತಕ್ಷಣ ಪ್ಲಾಟ್ಫಾರ್ಮ್ ಇದೆ, ಪ್ಲಾಟ್ಫಾರ್ಮ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೋಸ್ಕರ ಹಾಸನ ಪ್ರತಿನಿಧಿ ಯೋಗೀಶ್ ಅವರು ಲೈನ್ ಅಲ್ಲಿ ಇದ್ದಾರೆ. ಯೋಗೀಶ್ ಅವರೇ, ಇವತ್ತು ಹಾಸನಾಂಬೆಯ ದರ್ಶನಕ್ಕೆ ಕಡೆಯ ದಿನವಾಗಿರುವುದರಿಂದ ಯಾವ ರೀತಿಯಾಗಿ ಅಲ್ಲಿ ಭಕ್ತರ ದಂಡು ಹರಿದು ಬರ್ತಾ ಇದೆ? ರೂಪ, ಈಗಾಗಲೇ ಹಾಸನಾಂಬ ದೇವಿಯ ಮಹಾತ್ಮೆ ಮತ್ತೆ ಪ್ರತಿ ವರ್ಷಕ್ಕೊಮ್ಮೆ ಹಾಸನಾಂಬ ದೇವಸ್ಥಾನದ ಬಾಗಿಲನ್ನ ತೆಗೆಯೋದ್ರಿಂದ ಮೊದಲ ಪ್ರಾರಂಭ ದಿನಗಳಲ್ಲಿ ಎಲ್ಲೋ ಒಂದ್ ಕಡೆ ಭಕ್ತಾದಿಗಳು ಕಡಿಮೆ ಸಂಖ್ಯೆಯಲ್ಲಿ ಬರ್ತಾ ಇದ್ರು ಅಂತ ಅನ್ಕೊಂಡಿತ್ತು ಹಾಸನ ಜಿಲ್ಲಾಡಳಿತ. ಆದರೆ ನಿನ್ನೆಯಿಂದ ಅವರ ಅಂದಾಜಿನ ಪ್ರಕಾರದಲ್ಲಿ ಇವತ್ತಿನಿಂದ ಭಕ್ತಾದಿಗಳು ಹೆಚ್ಚಿಗೆ ಬರ್ತಾರೆ ಅಂತ ಕೂಡ ಅವರು ಈಗಾಗಲೇ ಕೃಷ್ಣ ಬೈರೇಗೌಡರು ಹೇಳಿಕೆಯನ್ನ ಕೊಟ್ಟಿದ್ರು. ಆದ್ರೆ ಶುಕ್ರವಾರದಿಂದನೇ ಕೂಡ ಸಾಗರೋಪಾದಿಯಲ್ಲಿ ಭಕ್ತಾದಿಗಳು ಬರ್ತಾ ಇರೋದ್ರಿಂದ ನಿನ್ನೆ ಸರಿಸುಮಾರು 3.25 ಲಕ್ಷ ಜನ ಬಂದು ದೇವಿಯ ದರ್ಶನವನ್ನ ಮಾಡಿದ್ದಾರೆ. ಜೊತೆಗೆ ಖುದ್ದಾಗಿ ಸಂಸದರು ಏನು ಶ್ರೇಯಸ್ ಪಟೇಲ್ ಇದ್ದಾರೆ, ಶ್ರೇಯಸ್ ಪಟೇಲ್ ಅವರು ಜೊತೆಗೆ ಕೃಷ್ಣ ಬೈರೇಗೌಡರು ಕೂಡ ಸ್ಥಳದಲ್ಲೇ ನಿಂತು ಭಕ್ತಾದಿಗಳಿಗೆ ಮನವಿಯನ್ನ ಮಾಡ್ತಾ ಇದ್ದಾರೆ. ದಯಮಾಡಿ ಸಹನೆಯಿಂದ ಬನ್ನಿ, ಸರತಿ ಸಾಲಿನಲ್ಲಿ. ಈಗಾಗಲೇ ಕೆಲವು ಕಡೆ ಬ್ಯಾನರ್ ಗಳನ್ನ ಹಾಕಿದ್ದಾರೆ. 1000 ರೂಪಾಯಿನ ಟಿಕೆಟ್ಗಳು ಸುಮಾರು 5 ರಿಂದ 6 ಗಂಟೆಯನ್ನ ದರ್ಶನಕ್ಕೆ ತೆಗೆದುಕೊಳ್ಳುತ್ತದೆ, ದಯಮಾಡಿ ಭಕ್ತಾದಿಗಳು ಸಹಕರಿಸಬೇಕು. ಜೊತೆಗೆ ಏನು ಧರ್ಮ ದರ್ಶನ ಇದೆ, ಅದು ಧರ್ಮ ದರ್ಶನ ದಿನ ಪ್ರಾರಂಭ ದಿನಗಳಲ್ಲಿ 1 ರಿಂದ 2 ಗಂಟೆಯಲ್ಲಿ ಮುಗಿತಾ ಇತ್ತು. ಆದ್ರೆ ನಿನ್ನೆ 8 ರಿಂದ 9 ಗಂಟೆ ಟೈಮ್ ತಗೊಂಡಿದೆ. ಸರಿಸುಮಾರು ಏನು ಹಾಸನಾಂಬ ದೇವಸ್ಥಾನದಿಂದ ಹಳೆ ಬಸ್ ನಿಲ್ದಾಣದವರೆಗೂ ಕೂಡ ಸರತಿ ಸಾಲಿನಲ್ಲಿ ಭಕ್ತಾದಿಗಳು ನಿಂತು ತಾವಿಯ ದರ್ಶನವನ್ನ ಮಾಡಿದ್ದಾರೆ ರೂಪ. ಓಕೆ, ಹಾಗೆ ಅಲ್ಲಿ ಸಾಕಷ್ಟು ಜನ ಅಲ್ಲಿ ಬರೋದ್ರಿಂದ ಭಕ್ತರೀಗ ಮಕ್ಕಳನ್ನ ಕರ್ಕೊಂಡು ಬರ್ತಾರೆ, ವೃದ್ಧರನ್ನ ಕರ್ಕೊಂಡು ಬರ್ತಾರೆ, ಅದೆಲ್ಲದಕ್ಕೂ ಕೂಡ ಅಲ್ಲಿ ವ್ಯವಸ್ಥೆ ಎಲ್ಲ ಮಾಡಿದಾರ ಹೆಂಗೆ? ಏನು ಹಾಸನ ಜಿಲ್ಲಾಡಳಿತ ಒಂದು ಅಂದಾಜಿನ ಪ್ರಕಾರದಲ್ಲಿ ಎಲ್ಲಿಯವರೆಗೆ ವ್ಯವಸ್ಥೆಯನ್ನ ಮಾಡಬಹುದಾಗಿತ್ತು, ನೆರಳಿನ ವ್ಯವಸ್ಥೆ ಇರ್ಬೋದು, ಅವರಿಗೆ ಸರತಿ ಸಾಲಿನಲ್ಲಿ ನೀರಿನ ವ್ಯವಸ್ಥೆ ಇರ್ಬೋದು, ಅಷ್ಟನ್ನು ಕೂಡ ಮಾಡ್ಕೊಂಡಿತ್ತು. ಆದ್ರೆ ಹಾಸನ ಜಿಲ್ಲಾಡಳಿತ ಈ ಮಟ್ಟದಲ್ಲಿ ಭಕ್ತಾದಿಗಳು ಬರ್ತಾರೆ ಅಂತೇಳಿ ಅವರು ಗಣನೆ ಮಾಡಿರ್ಲಿಲ್ಲ. ಆ ಮಟ್ಟದಲ್ಲಿ ಭಕ್ತಾದಿಗಳು ಈ ವರ್ಷ ಬರ್ತಾ ಇದ್ದಾರೆ. ಆದ್ರಿಂದ ಹಾಸನದ ಕೆಲವು ಅಂಗಡಿಯ ಮಾಲೀಕರು ಕೂಡ ಇದಕ್ಕೆ ಸಹಕಾರ ಕೊಟ್ಟು ಸರತಿ ಸಾಲಿನಲ್ಲಿ ನಿಂತಿರುವಂತಹ ಸಣ್ಣ ಮಕ್ಕಳಿಗೆ ಬಿಸ್ಕೆಟ್ ಇರ್ಬೋದು, ಜ್ಯೂಸ್ ಇರ್ಬೋದು, ಮತ್ತೆ ಸರತಿ ಸಾಲಿನಲ್ಲಿ ಹೋಗ್ತಿರುವಂತಹ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಇರ್ಬೋದು, ಕಾಫಿ ಟೀ ಇರ್ಬೋದು, ನೀರನ್ನ ಹಂಚಿಕೆ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ರೂಪ. ಓಕೆ ಯೋಗೇಶ್ ಅವರೇ, ಲೈನ್ ನಲ್ಲೇರಿ, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ. ಈಗ 300 ರೂಪಾಯಿ ಸರತಿ ಸಾಲಿನಲ್ಲಿ ಕುಸಿದು ಬಿದ್ದಂತ ಯುವತಿ, ಬೆಂಗಳೂರಿನಿಂದ ಆಗಮಿಸಿದಂತ ಯುವತಿ, ಬೆಳಗ್ಗೆಯಿಂದ ಊಟ ತಿಂಡಿ ಇಲ್ಲದೆ ನಿಂತಿದ್ದಂತ ಯುವತಿ, ಆದ್ರಿಂದ ಕುಸಿದು ಬಿದ್ದ ಒಂದು ಯುವತಿ ಬೆಂಗಳೂರಿನಿಂದ ಆಗಮಿಸಿದ್ರು ಹಾಸನಾಂಬೆಯ ಒಂದು ದರ್ಶನವನ್ನ ಮಾಡಬೇಕು ಅಂತ. ಬೆಳಗ್ಗೆಯಿಂದ ಕೂಡ ಊಟ ಇಲ್ಲ, ತಿಂಡಿ ಇಲ್ಲ, ಆ ಒಂದು ಸರತಿ ಸಾಲಿನಲ್ಲೇ ನಿಂತಿದ್ರು. ಇದರಿಂದಾಗಿ ಕುಸಿದು ಬಿದ್ದಿದ್ದಾರೆ. ಜಿಲ್ಲಾಡಳಿತದ ನಿರೀಕ್ಷೆ ಮೀರಿ ಬರುತ್ತಿರುವಂತಹ ಭಕ್ತರು ಸಾಕಷ್ಟು ಜನ ಅಲ್ಲಿಗೆ ಆಗಮಿಸ್ತಾ ಇದ್ದಾರೆ. 300 ರೂಪಾಯಿಯನ್ನ ಕೊಟ್ಟು ಒಂದು ಸರತಿ ಸಾಲಿನಲ್ಲಿ ಒಂದು ಏನು ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಬೇರೆ ಬೇರೆ ರೀತಿಯಾಗಿರುವಂತಹ ಸರತಿ ಸಾಲನ್ನ, ಹಾಗೆ 300 ರೂಪಾಯಿಯ ಕೊಟ್ಟು ಅವರು ಒಂದು ಸರತಿ ಸಾಲಿನಲ್ಲಿ ಹೋಗ್ತಾ ಇದ್ರು. ಈ ಸಂದರ್ಭದಲ್ಲಿ ಬೆಳಗ್ಗೆಯಿಂದ ಅವರು ಊಟ ತಿಂದಿಲ್ಲ, ತಿಂಡಿ ತಿಂದಿಲ್ಲ, ಇದರಿಂದಾಗಿ ಕುಸಿದು ಬಿದ್ದಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ದೃಶ್ಯಗಳಲ್ಲಿ ನೀವೀಗ ಗಮನಿಸ್ತಾ ಇರ್ಬೋದು. ಒಂದು ಕಡೆಯಲ್ಲಿ ಎಷ್ಟೊಂದು ರಶ್ ಇದೆ ಅನ್ನುವಂಥದ್ದನ್ನ ನೋಡ್ತಾ ಇರ್ಬೋದು. ಸಾಗರೋಪಾದಿಯಲ್ಲಿ ಭಕ್ತರು ಅಲ್ಲಿಗೆ ಬರ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಆ ಯುವತಿ ಕುಸಿದು ಬಿದ್ದಿರುವಂತಹ ದೃಶ್ಯವನ್ನ ಕೂಡ ನೀವೀಗ ಗಮನಿಸ್ತಾ ಇರ್ಬೋದು. ಯಾಕಂತ ಹೇಳಿದ್ರೆ ಬೆಳಗ್ಗೆಯಿಂದ ಕೂಡ ಏನು ತಿಂಡಿ ತಿಂದಿಲ್ಲ, ಊಟ ಮಾಡಿಲ್ಲ. ಇದರಿಂದಾಗಿ ಅವರು ಒಂದು ದರ್ಶನವನ್ನ ಮಾಡಬೇಕು, ಹಾಸನಾಂಬೆ ದೇವಿಯ ದರ್ಶನ ಮಾಡಬೇಕು ಅಂತ ವೇಟ್ ಮಾಡ್ತಾ ಇದ್ರು. ಇದರಿಂದಾಗಿ ಅವರು ಬಿದ್ದಿದ್ದಾರೆ. ಯೋಗೇಶ್ ಅವರೇ, ಈ ಒಂದು ಯುವತಿ ಕುಸಿದು ಬಿದ್ದಿರುವಂತಹ ದೃಶ್ಯವನ್ನ ನಾವು ನೋಡಿದ್ವಿ. ಆದ್ರೆ ಅಲ್ಲಿ ಏನು ಊಟ ತಿಂಡಿ ವ್ಯವಸ್ಥೆ ಏನು ಕೂಡ ಇರ್ಲಿಲ್ವಾ ಏನು?
ಇಲ್ಲ, ಈಗಾಗ್ಲೇ ಏನಂದ್ರೆ ಭಕ್ತಾದಿಗಳು ದೂರದ ಊರುಗಳಿಂದ ಅಂದ್ರೆ ಬೆಳ್ಳಂಬೆಳಗ್ಗೆನೆ ಬಂದು ಸರತಿ ಸಾಲಿನಲ್ಲಿ ನಿಂತ್ಕೋತಾ ಇದ್ದಾರೆ. ಬೆಳಗ್ಗಿನ ಜಾವ 4 ಗಂಟೆ 3 ಗಂಟೆಗೆನೆ ಸರತಿ ಸಾಲಿಗೆ ಬಂದು ನಿಂತ್ಕೋತಾ ಇದ್ದಾರೆ. ಆದ್ರೆ ಏನು ಜಿಲ್ಲಾಡಳಿತ ನೀರಿನ ಕುಡಿಯುವ ವ್ಯವಸ್ಥೆಯನ್ನ ಕೂಡ ಮತ್ತೆ ಸರತಿ ಸಾಲಿನವರಿಗೆ ಏನು ಫಲಾರ ಸಣ್ಣದಾದಂತ ಫಲಾರ ಕೊಡುವಂತ ವ್ಯವಸ್ಥೆಯನ್ನು ಕೂಡ ಮಾಡಿತ್ತು. ಆದ್ರೆ ಕಳೆದ ವರ್ಷ ಒಟ್ಟಾರೆ ಹಾಸನಾಂಬ ದೇವಸ್ಥಾನದ ಮಹೋತ್ಸವದಲ್ಲಿ ಆನ್ಲೈನ್ ನಲ್ಲಿ ಬುಕ್ ಆದವರ ಸಂಖ್ಯೆ ಕೇವಲ 2,000. ಆದ್ರೆ ಈ ವರ್ಷ ಈಗಾಗ್ಲೇ 47,000 ಟಿಕೆಟ್ಗಳು ಆನ್ಲೈನ್ ನಲ್ಲಿ ಬುಕ್ ಆಗಿದ್ದಾವೆ. ಜೊತೆಗೆ ಏನು 300 ರೂಪಾಯಿ ಟಿಕೆಟ್ ಕಳೆದ ವರ್ಷ ಈ ದಿನದವರೆಗೆ ತೆಗೆದುಕೊಂಡಂತ 300 ರೂಪಾಯಿ ಟಿಕೆಟ್ ಕೇವಲ 15,000 ಟಿಕೆಟ್ಗಳು ಸೇಲ್ ಆಗಿದ್ದು. ಆದ್ರೆ ನಿನ್ನೆ ಒಂದೇ ದಿವಸ 67,000 ಟಿಕೆಟ್ ಬುಕ್ ಆಗಿ ತಗೊಂಡಿದ್ದಾರೆ. ಅಂದ್ರೆ ಒಂದರ ದುಪ್ಪಟ್ಟು ಜನ ಇಲ್ಲಿ ಬಂದಿರೋದ್ರಿಂದ ಜೊತೆಗೆ ಸ್ಥಳೀಯರು ಕೂಡ ಅಲ್ಲಿ ಏನು ಅನ್ನ ಸಂತರ್ಪಣೆ ಇರ್ಬೋದು, ಕುಡಿಯೋ ನೀರಿನ ವ್ಯವಸ್ಥೆ ಕೂಡ ಮಾಡ್ತಾ ಇದ್ದಾರೆ. ಕೆಲವೊಬ್ರು ಭಕ್ತಾದಿಗಳು ಏನೋ ಒಂದು ಮೂಢನಂಬಿಕೆ ಅಂತಾನೆ ಹೇಳ್ಬೋದು, ತಾಯಿ ದರ್ಶನ ಆಗೋರು ನಾವೇನೋ ತಿನ್ನಲ್ಲ ಅನ್ನೋ ತರದಲ್ಲಿ ಅವರು ಉಪವಾಸದಿಂದ ನಿಂತಿರ್ತಾರೆ. ಅದನ್ನ ಜಿಲ್ಲಾಡಳಿತ ಕೂಡ ದಯಮಾಡಿ ಹೇಳ್ತಾ ಇದೆ, ಪದೇ ಪದೇ ಅನೌನ್ಸ್ ಮಾಡಿ ಹೇಳ್ತಾ ಇದೆ. ಸರತಿ ಸಾಲಿನಲ್ಲಿ ನಿಂತವ್ರಿಗೆ ಕುಡಿಯೋ ನೀರಿನ ವ್ಯವಸ್ಥೆ, ಫಲಾರದ ವ್ಯವಸ್ಥೆ ಇರ್ಬೋದು, ಪ್ರತಿಯೊಂದನ್ನು ಕೂಡ ಜಿಲ್ಲಾಡಳಿತ ಮಾಡಿದೆ, ದಯಮಾಡಿ ಸ್ವೀಕರಿಸಿ ಅಂತ ಹೇಳ್ತಾ ಇದೆ. ಆದ್ರೂ ಅವರು ತಗೊಳ್ಳೋದಕ್ಕೆ ಸಿದ್ಧ ಇರಲ್ಲ. ಇದು ಒಂದು ಸಮಸ್ಯೆಯಿಂದ ಯುವತಿ ಎಲ್ಲ ನಿನ್ನೆ ತಲೆ ಸುತ್ತಿ ಬಿದ್ದಿದ್ದಾರೆ ಅಂತ ಹೇಳ್ಬೋದು ರೂಪ. ಓಕೆ, ಧನ್ಯವಾದಗಳು. ಬಿಸಿಲು ಕೂಡ ಜಾಸ್ತಿ ಇತ್ತು. ನಿನ್ನೆ ಬಿಸಿಲು ಕೂಡ ತುಂಬಾ ಜಾಸ್ತಿ ಇತ್ತು. ಅದು ಕೂಡ ಎಲ್ಲೋ ಒಂದ್ ಕಡೆ ಜನಗಳಿಗೆ ಯಾವುದೇ ರೀತಿಯಂತ ನೆರಳಿನ ವ್ಯವಸ್ಥೆ ಇರ್ಲಿಲ್ಲ. ಅಂದ್ರೆ ಸರಿಸುಮಾರು 4 ಕಿಲೋಮೀಟರ್ ದೂರದಲ್ಲಿ 300 ರೂಪಾಯಿನ ಸರತಿ ಸಾಲಿತ್ತು. ಅದು ಕೂಡ ಎಲ್ಲೋ ಒಂದ್ ಕಡೆ ಒಂದ್ ತೊಂದರೆ ಆಗಿದೆ ಭಕ್ತಾದಿಗಳಿಗೆ ರೂಪ. ಓಕೆ, ಥ್ಯಾಂಕ್ ಯು. ಹಾಸನಾಂಬೆಯ ಒಂದು ದರ್ಶನಕ್ಕೆ ಅಂತ ಸಾಕಷ್ಟು ಜನ ಸಾಗರೋಪಾದಿಯಲ್ಲಿ ಹರಿದು ಬರ್ತಾ ಇದ್ದಾರೆ. ಅದರಿಂದಾಗಿ ಅಲ್ಲಿ ನೋಡ್ತಾ ಇರ್ಬೋದು, ಈಗ ಯುವತಿ ಕುಸಿದು ಬಿದ್ದಿರುವಂಥದ್ದು ಅಂತ ಹೇಳಿದ್ರೆ ಊಟ ತಿಂಡಿ ಏನು ಕೂಡ ತಿನ್ನದೆ ಸರತಿ ಸಾಲಿನಲ್ಲೇ ನಿಂತಿದ್ರು. ದೇವಿಯ ಒಂದು ದರ್ಶನವನ್ನ ಮಾಡಬೇಕು ಅಂತ ಈ ನಿಟ್ಟಿನಲ್ಲಿ ಅವರು ಬಿದ್ದಿರುವಂಥದ್ದು. ಆರಾಮಾಗಿರಿ, ಏನು ಇಲ್ಲ. ಆರಾಮಾಗಿರಿ, ಏನು ಇಲ್ಲ. ಆರಾಮಾಗಿರಿ, ಏನು ಇಲ್ಲ. ಆರಾಮಾಗಿರಿ, ಏನು ಇಲ್ಲ. ಶಕ್ತಿದೇವತೆ ಹಾಸನಾಂಬೆಯ ದರ್ಶನಕ್ಕೆ ಜನಸಾಗರವೇ ಹರಿದು ಬರ್ತಾ ಇದೆ. ಹಾಗೆ ಬೆಳಗ್ಗೆ 4 ಗಂಟೆಯಿಂದ ಕೂಡ ಸರತಿ ಸಾಲಿನಲ್ಲಿ ಯುವತಿ ನಿಂತಿದ್ರು. ಊಟ ತಿಂಡಿ ಏನೂ ಕೂಡ ತಿಂದಿಲ್ಲ. ಈ ಹಿನ್ನೆಲೆಯಲ್ಲಿ ಕುಸಿದು ಬಿದ್ದಿರುವಂತಹ ಒಂದು ದೃಶ್ಯವನ್ನ ಕೂಡ ನೀವೀಗ ಗಮನಿಸ್ತಾ ಇದ್ದೀರಾ. ಸಾಗರೋಪಾದಿಯಲ್ಲಿ ಭಕ್ತರು ಅಲ್ಲಿಗೆ ಆಗಮಿಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಹಾಸನಾಂಬೆಯ ಒಂದು ದರ್ಶನವನ್ನ ಪಡಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಭಕ್ತರು ಅಲ್ಲಿ ಹರಿದು ಬರ್ತಾ ಇರುವಂತಹ ಒಂದು ದೃಶ್ಯವನ್ನ ನೋಡ್ತಾ ಇರ್ಬೋದು. ಎಷ್ಟೊಂದು ಜನ ಮಕ್ಕಳಾಗಿರ್ಬೋದು, ವೃದ್ಧರಾಗಿರ್ಬೋದು, ಯುವತಿಯರು ಎಲ್ಲರೂ ಕೂಡ ಅಲ್ಲಿಗೆ ರಾಜ್ಯದ ಮೂಲೆ ಮೂಲೆಯಿಂದ ಕೂಡ ಭಕ್ತರು ಆಗಮಿಸ್ತಾ ಇದ್ದಾರೆ. ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಈ ಬಾರಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾ ಇರುವಂಥದ್ದು.
ಈಗ ಆರಾಮಾಗಿರಿ, ಏನೂ ಇಲ್ಲ.